ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿಧೀಸ್ ಆಲ್ ಇನ್ ಒನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ರೀಲ್ಸಲ್ಲಿ ತುಂಬಾ ವೈರಲ್ ಆಗಿರುವಂತಹ ತಿರಮಿಸುವನ್ನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಿಸಿನೀರನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕಾಗತ್ತೆ. ಇಲ್ಲಿ ನಾನು ರಸ್ಕನ್ನು ತಗೊಂಡಿದ್ದೀನಿ. ರಸ್ಕ್ ಬೇಡ ಅನ್ನೋರು ಬ್ರೆಡ್ಡನ್ನು ಕೂಡ ತಗೋಬಹುದು. ರಸ್ಕನ್ನು ಕಾಫಿಗೆ ನಾನು ಡಿಪ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದಾದ ನಂತರ ಒಂದನ್ನು ರಸ್ಕನ್ನು ಹಾಕ್ಕೊತಾ ಬರಬೇಕು. ಆವಾಗ ನಮಗೆ ಫಸ್ಟ್ ಲೇಯರ್ ರೆಡಿ ಆಗುತ್ತೆ. ಇದನ್ನು 5 ರಿಂದ 10 ನಿಮಿಷ ತನಕ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಅಷ್ಟರೊಳಗೆ ನಾವು ಅದಕ್ಕೆ ಸೆಕೆಂಡ್ ಲೇಯರ್ಗೆ ಬೇಕಾಗಿರೋ ಕ್ರೀಮನ್ನು ರೆಡಿ ಮಾಡೋಣ. ಇಲ್ಲಿ ನಾನು ಮಿಕ್ಸಿ ಜಾರಿಗೆ 200 ಗ್ರಾಮ್ ಆಗುವಷ್ಟು ಪನ್ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನು ಚೀಸ್ ಕ್ಯೂಬನ್ನು ಹಾಕ್ಕೊತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ವೀಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕೋಬೇಕು. ಹಾಗೆಯೇ ಹನಿನ ಕೂಡ ಹಾಕೋಬೇಕು. ಹನಿ ಕೂಡ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನಾನಿಲ್ಲಿ ಪ್ಯೂರ್ ಹನಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ಕಾಯಿಸಿ ಇರುವಂತಹ ಹಾಲನ್ನು ಕೂಡ ಹಾಕೋಬೇಕಾಗತ್ತೆ. ಅದನ್ನು ಹಾಕಿಬಿಟ್ಟು ನಾವು ಇಲ್ಲಿ ರುಬ್ಕೋಬೇಕಾಗತ್ತೆ. ಇದು ಈಗ ಕ್ರೀಮ್ ರೆಡಿ ಆಗಿದೆ. ನೋಡ್ಬೋದು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಹೇಳಿ. ಫಸ್ಟ್ ಲೇಯರನ್ನು ಆಲ್ರೆಡಿ ನಾವು ಮಾಡಿಟ್ಕೊಂಡಿದ್ವಿ, ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಈಗ ನಾವು ಸೆಕೆಂಡ್ ಲೇಯರನ್ನು ಮಾಡ್ಕೋಬೇಕು. ನಾವೇನು ಆಲ್ರೆಡಿ ಮಾಡಿಕೊಂಡಿರೋ ಕ್ರೀಮನ್ನು ಈಗ ಅದರ ಮೇಲೆ ಸಮವಾಗಿ ಹಾಕ್ಕೊಂಡು ಬರಬೇಕಾಗತ್ತೆ. ಸೆಕೆಂಡ್ ಲೇಯರ್ ರೆಡಿ ಆಗಿದೆ. ಈಗ ಮತ್ತೆ 3rd ಲೇಯರನ್ನು ರೆಡಿ ಮಾಡ್ಕೋಬೇಕು. ಇದು ಫಸ್ಟ್ ಲೇಯರ್ ಥರನೇ ನಾವು ಇಲ್ಲಿ ಕೂಡ ರಸ್ಕನ್ನು ಕಾಫಿಗೆ ಡಿಪ್ ಮಾಡಿಕೊಂಡು ಒಂದ್ರ ನಂತರ ಒಂದು ಇಡ್ತಾ ಬರಬೇಕು. ಇಲ್ಲಿ ನಾನು ಸೆಕೆಂಡ್ ಲೇಯರಿಗೆ ಹಾಕ್ಕೊಂಡಿರುವ ಕ್ರೀಮನ್ನು ಮತ್ತೆ ನಾನು 4th ಲೇಯರಿಗೂ ಹಾಕ್ಕೊತಾ ಇದ್ದೀನಿ. ಇದನ್ನು ಈಕ್ವಲ್ ಆಗಿ ಎಲ್ಲ ಕಡೆನೂ ಹಾಕೋಬೇಕು. ಕೊನೆಯದಾಗಿ ಇಲ್ಲಿ ನಾನು ಕೋಕೋ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಜಾಸ್ತಿ ಹಾಕೋಬಾರ್ದು, ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಬಂದಾಗೆ ಆಗ್ತದೆ. ಇದನ್ನು ನಾನು ಮುಚ್ಚಳವನ್ನು ಮುಚ್ಚಿಬಿಟ್ಟು 3 ರಿಂದ 4 ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. 4 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಅದು ಹೇಗೆ ಬಂದಿದೆ ಅಂತ ನೋಡ್ಬೋದು. ಟೇಸ್ಟ್ ಕೂಡ ಮಾಡಿ ನೋಡಿದೆ, ತುಂಬಾ ರುಚಿಯಾಗಿತ್ತು. ಒಂದ್ಸತಿ ನೀವು ಕೂಡ ಮಾಡಿ ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.